ಶುಭ ಮುಂಜಾನೆ ನಮ್ಮ EPS ಬಾಂಧವರೇ, ಮತ್ತೆ ಎಲ್ಲ ಸಂಘಟನೆಯಿಂದ ಬಂದಿರುವಂಥ EPS 95 ನಿವೃತ್ತ ನೌಕರರೇ ಮತ್ತು ನಮ್ಮ BMTC ಮತ್ತು KSRTC ನೌಕರ ಅಧ್ಯಕ್ಷರಾದ ನಂಜುಂಡೇಗೌಡ್ರೆ ಮತ್ತು ಚಿಕ್ಕಬಳ್ಳಾಪುರದಿಂದ ಬ್ರಹ್ಮವರೇ ಮತ್ತೆ ನಮ್ಮ ಮನೋಹರ್ ಅವರೇ, ಇವರೆಲ್ಲರಿಗೂ ಸಹ ಮತ್ತೆ ನಮ್ಮ KSRTC BMTCಯ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ ನಾನು ಅನಂತ ಸ್ವಾಗತವನ್ನು ಕೋರಿ ಈ ದಿನ ನನಗೆ ಅವಕಾಶ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದಗಳು ಹೇಳ್ತಾ ನಾವು ಹೇಳೋದಿಷ್ಟೇ. ಈಗ ನಮ್ಮ ನಂಜುಂಡೇಗೌಡರು ಹೈಯರ್ ಪೆನ್ಷನ್ ಬಗ್ಗೆ ಕೋರ್ಟಿನ ಆದೇಶದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನು ಹೇಳೋದಿಷ್ಟೇ, ನಾವು ಲಾಸ್ಟ್ ಒಂದು 27ನೇ ತಾರೀಕು PF ಆಫೀಸ್ ಮುಂದೆ ಇದನ್ನು ಹೇಳಿದ್ದೆ. ನಾವು ನೌಕರಿಗೆ ಸೇರಿದ ಮೊದಲನೇ ತಿಂಗಳಿಂದ ರಿಟೈರ್ಡ್ ಆಗೋವರೆಗೂ ಸಹ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದೀವಿ. ಈ ಕಾಂಟ್ರಿಬ್ಯೂಷನ್ನ ನಾವು ಪೋಸ್ಟ್ ಆಫೀಸಲ್ಲಿ RDಯನ್ನು ಮಾಡಿದ್ರೆ ನಮಗೆ ಎಷ್ಟು ದುಡ್ಡು ಬರೋದು ಅನ್ನೋದು ನಾವೇ ಲೆಕ್ಕ ಹಾಕಬೇಕು. ಖಂಡಿತ ನಾವೇನು 7,500 ರೂಪಾಯಿನ ಕೇಳ್ತಿದೀವಲ್ಲ, ಇದಕ್ಕಿಂತ ಹೆಚ್ಚಿಗೆ ಪಡೆಯುವಂಥ ಅವಕಾಶಗಳು ನಮಗೆ ಇದ್ದು, ಆದರೆ ನಾವು ಆ ಥರ ಸರ್ಕಾರದ ಆದೇಶದ ಪ್ರಕಾರ ನಾವು ನಡ್ಕೊಂಡಿದ್ದೀವಿ. ನಮ್ಮಲ್ಲಿ ಏನು ಕಾಂಟ್ರಿಬ್ಯೂಷನ್ ನಮ್ಮ ಸಂಬಳದಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಸರ್ಕಾರವು ಸಹ ನಮಗೆ ವಾಪಸ್ ಕೊಡಬೇಕು. ನಾವು ಕೊಟ್ಟಿರೋ ಹಣಕ್ಕೆ ಬಡ್ಡಿಯ ರೂಪದಲ್ಲಿ ಮತ್ತೇನು ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ ಅದನ್ನು ಕೊಡಬೇಕು. ಏನಿದು ಮಾಡಿದರೆ ಈ EPS 95 ದಾರರ ಏನು ಇವ್ರು ನಮ್ಮನ್ನ ಮುಂಚೆಯಿಂದ ಇವ್ರನ್ನ ನಾವು ಬಡವರು ಅಥವಾ ಸ್ಲೇವ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇನು ಅಂದ್ರೆ 1,000 ರೂಪಾಯಿ ಇದು ಎಲ್ಲೂ ಸಹ ಇಲ್ಲ. 1,000 ರೂಪಾಯಿ ಪೆನ್ಷನ್ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲೂ ಸಹ ಇದನ್ನು ನಾವು ನೋಡಿಲ್ಲ. ಇದು ಮಾತ್ರ EPS 95 ಪೆನ್ಷನ್ ದಾರರಿಗೆ ಮಾತ್ರ ಅನ್ವಯ ಆಗುತ್ತೆ. ಇದು ಯಾಕೆ ತಾರತಮ್ಯ ಯಾಕೆ? ಈಗ ಗೌಡ್ರು ಹೇಳಿದ ಹಾಗೆ ಈಗ ಏನು ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ವೃದ್ಧಾಪ್ಯ ವೇತನ ಇವೆಲ್ಲ 1,600 2,000 ರೂಪಾಯಿ ಇದೆ. ಹಾಗೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಅವ್ರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಈ ವೃದ್ಧಾಪ್ಯ ವೇತನ ಕೊಡೋದಕ್ಕೆ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಮತ್ತೆ ಮಹಿಳೆಯರಿಗೆ 2,000 ಕೊಡ್ತಿರಲ್ಲ ಅದಕ್ಕೆ ಏನು ಕಾಂಟ್ರಿಬ್ಯೂಷನ್ ಇದೆ? ಏನೂ ಇಲ್ಲ. ಸರ್ಕಾರಕ್ಕೆ ಹೊಣೆ. ಆದ್ರೆ ನಮಗೆ ಕೊಡೋದ್ರಿಂದ ಸರ್ಕಾರಕ್ಕೆ ಯಾವ ವಿಧವಾದ ಅನ್ಯಾಯವಾಗಲ್ಲ, ಹೊರೆನೂ ಆಗಲ್ಲ, ಏನೂ ಆಗಲ್ಲ. ನಮ್ಮಲ್ಲಿರುವಂತಹ ಏನಿದೆ ನಾವು ಕಾಂಟ್ರಿಬ್ಯೂಟ್ ಮಾಡಿರುವಂತ ಹಣ, ಭಾರತ ದೇಶದಲ್ಲಿರುವಂತ ಎಲ್ಲ EPS ನಿವೃತ್ತ ನೌಕರರು ಏನ್ ಕಾಂಟ್ರಿಬ್ಯೂಟ್ ಮಾಡಿದೀವಿ ಅದರಲ್ಲಿ ಅನ್ಕ್ಲೈಮ್ಡ್ ಮನಿನೇ ಬಹಳ ಇದೆ. ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಅವ್ರ ವಿಧೇಯವರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ, ಯಾರು ಪೆನ್ಷನ್ ತಾಂತಿಲ್ಲ, ಏನಿಲ್ಲ. ಅಂತಹ ಹಣವೇ ಬಹಳ ಇದೆ. ಆ ಬಹಳ ಅಂದ್ರೆ ಏನಪ್ಪಾ, ನಮ್ ಲಾಲ್ ಭಾಗವಷ್ಟು ದಪ್ಪ ಇದೆ. ಅದಕ್ಕೆ ಬರುವಂತ ಬಡ್ಡಿನೂ ಸಹ ಲಾಲ್ ಭಾಗನ ತುಂಬೋದು. ಅದು ತುಂಬಾ ನೋಟನ್ನು ಜೋಡಿಸಿದ್ರು ಸಹ ಆ ಅಷ್ಟು ದುಡ್ಡನ್ನ ಬಡ್ಡಿಯಲ್ಲಿ ಪ್ರತಿ ವರ್ಷ ಬಡ್ಡಿಯಲ್ಲಿ ಬರುತ್ತೆ. ಆ ಬಡ್ಡಿಯಲ್ಲಿ ಬರುವ ಹಣಕ್ಕೆ ನಾವೇನ್ ಕೇಳಿದೀವಿ 7,500 ರೂಪಾಯಿ ಪ್ಲಸ್ DN ಕೊಟ್ರೆ ಇನ್ನೂ ಸಹ ದುಡ್ಡು 40,000 ಕೋಟಿ ಉಳಿಯುತ್ತೆ. ಇದು ನಾವು ಎಷ್ಟು ಹೇಳಿದೀವಿ ಅಂದ್ರೆ ಅಷ್ಟು ಹೇಳಿದೀವಿ. 8 ವರ್ಷ ಈಗ 89ನೇ ಮಾಸಿಕ ಸಭೆ ಅಂದ್ರು. ನಮ್ಮಲ್ಲಿ ಬುಲ್ಡಾನದಲ್ಲಿ 8 ವರ್ಷದಿಂದ ನಾವು ಏನ್ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತಾ ಇದೀವಿ. ಮತ್ತೆ ನಾವು ನೋಡಿರುವುದು, ನೀವುಗಳು ನಮ್ಮ ಎಲ್ಲಾ MP ಗಳನ್ನ ನೋಡಿರುವಷ್ಟು ಎಷ್ಟು ಸತಿ ನೋಡಿರೋ ಲೆಕ್ಕನೇ ಇಲ್ಲ. ಅವ್ರ ಹೆಂಡ್ತಿನ ಅವ್ರ ಸತಿ ಅಷ್ಟು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಸಾರಿ ನಾವು ನೋಡಿದೀವಿ. ಯಾಕೆಂದ್ರೆ ಅವ್ರ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಅವ್ರ ಹೆಂಡ್ತಿ ಭೇಟಿ ಮಾಡುವಷ್ಟು ಕಿನ್ನ ಜಾಸ್ತಿ ನಾವು ಭೇಟಿ ಮಾಡಿದೀವಿ. ಆದ್ರೂ ಸಹ ಅವರಿಗೆ ಒಂದು ಕನಿಕರ ಅಥವಾ ನಾವು ವೋಟರ್ಸು ಸೀನಿಯರ್ ಸಿಟಿಸನ್ಸ್ ಅನ್ನೋ ಅವರಿಗೆ ಗಮನವೇ ಇಲ್ಲ, ಜ್ಞಾನವೂ ಇಲ್ಲ. ಇವ್ರಿಗೆ ಬರವಾಗಿ ನಾವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು, ಬಾಯನ್ನು ತೆರಿಬೇಕು. ನೀವು ಪ್ರಧಾನಮಂತ್ರಿಗಳೇ ಮತ್ತು ವಿತ್ತ ಮಂತ್ರಿಗಳೇ ಮತ್ತು ನಮ್ಮ ಲೇಬರ್ ಮಿನಿಸ್ಟ್ರೇ, ನೀವು ಇದನ್ನ ಪರಿಗಣಿಸಿ ಇವರ ಬೇಡಿಕೆ ಏನು ಅಂತ ಬಹಳ ಕಡಿಮೆ ಬೇಡಿಕೆ ಇದೆ. ನೀವು ಎಲ್ಲರಿಗೂ ಸಹ ಬೇಡಿಕೆಗಳನ್ನು ಈಡೇರಿಸ್ತೀರಾ. ಇವರ ಬೇಡಿಕೆಯನ್ನು ಈಡೇರಿಸಿ ನಾವು MP ಗಳಾಗಿದ್ದಕ್ಕೆ ಅವ್ರಿಗೆ ಹೇಳೋದು ಮುಖ ತೋರ್ಸೋಕೆ ನಮ್ಗೆ ನಾಚಿಕೆ ಆಗುತ್ತೆ ಅಂತ ಹೇಳುವ ನಿಟ್ಟಿನಲ್ಲಿ ಅವರಿಗೆ ಮನಸ್ಸಿಗೆ ಇನ್ನೂ ಬಂದಿಲ್ಲ. ಯಾವಾಗ ನಮ್ಮ ಶಿವ ಅವ್ರಿಗೆ ಮನ್ಸು ಕೊಡ್ತಾನೋ ಗೊತ್ತಿಲ್ಲ. ಅವ್ರು ಇಲ್ಲ ಭದ್ರಕಾಳಿನೋ ಚಾಮುಂಡೇಶ್ವರಿನೋ ಅವ್ರ ತಲೆ ಮೇಲೆ ಹೋಗಿ ನರ್ತನ ಮಾಡಬೇಕು, ಅಥವಾ ಅವರ ಏನಿದೆ ಈಟಿಯನ್ನ ಅಥವಾ ತ್ರಿಶೂಲವನ್ನು ಅವ್ರ ಎದೆಗೆ ಇಟ್ಟು ಹೇಳ್ತೀಯೋ ಇಲ್ವಪ್ಪ ಅಂತ ಹೇಳೋ ನಿಟ್ಟಿನಲ್ಲಿ ನಮ್ಮ ಚಾಮುಂಡೇಶ್ವರಿ ಅವ್ರಿಗೆಲ್ಲ ಒಂದು ಭಯವನ್ನ ಪಡಿಸ್ಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ.